ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಷಯ ಏನು ಅಂದರೆ, ನಾನು ಎಷ್ಟು ಜೇನುತುಪ್ಪ ತೆಗೆದೀನಿ ಈ ವರ್ಷ ಅಂತ. ಅಂದರೆ ಎರಡಿದೆ. ಒಂದು ನನ್ನದೇ ಬಾಕ್ಸು, ಇನ್ನೊಂದು ನಾನು ನನ್ನ ಫ್ರೆಂಡಿಂದ ತಗೊಂಡಿದ್ನಲ್ವ ಅದು ಎರಡರದ್ದು ಇದೆ. ನನ್ನ ಫ್ರೆಂಡ್ ಹತ್ರ ತಗೊಂಡಿದ್ರಲ್ಲಿ 200 kg ಬಂತು, 200 kg ನನಗೆ. ಅಂದರೆ 30% ಅಂತ ನಾನು ಮಾತಾಡಿದ್ದು. ತಗೊಂಡು ಹೋಗೋದೆಲ್ಲ ಅವರದ್ದೇ. ಇಲ್ಲಿ ಬಂದಮೇಲೆ ಅದನ್ನು ಕಾಲೋನಿಯಲ್ಲಿ ಅಂತ ಶಿಫ್ಟ್ ಮಾಡೋದು ನಂದಾಗಿತ್ತು. ಆಮೇಲೆ ಹನಿ ತೆಗೆಯೋದು ನಂದು. ಅದರಲ್ಲಿ 200 kg ಅಂದರೆ ಒಟ್ಟು 700 kg ಏನೋ ಬಂದಿತ್ತು. ಸೊ ನನಗೆ 210 kg ಬರಬೇಕಿತ್ತು. ಅದೇನಾಯಿತು, ಲಾಸ್ಟ್ ರೌಂಡ್ ತೆಗೆದು ನಾನು ಫಿಲ್ಟ್ರ್ ಮಾಡಿರಲಿಲ್ಲ. ಅಂದರೆ ಸೀಲ್ ಓಪನ್ ಮಾಡಿದ್ದೆಲ್ಲ ಹಾಗೆ ಇಟ್ಟಿದ್ದೆ. ಅದಕ್ಕಾಗಿ ಅದೇ ಒಂದು 150 kg ಏನೋ ಇತ್ತು ಕ್ಯಾನಲ್ಲಿ ಹಾಕಿಟ್ಟಿದ್ದು. ಅದಕ್ಕಾಗಿ ಏನು ಮಾಡಿದ್ದೆ ಅಂದರೆ, ಅದನ್ನು ಅವ್ರಿಗೆ ಹಾಗೆ ಕೊಟ್ಟಿದ್ದೆ, ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತ, ಫಿಲ್ಟ್ರ್ ಮಾಡಿ ಅಂತ. ನನಗೆ ಟೈಮ್ ಇತ್ತು, ಬಟ್ ಅವ್ರಿಗೆ ತುಂಬ ಅರ್ಜೆಂಟ್ ಇತ್ತು. ಅದಕ್ಕೆ ನಾನು 7×3 21 210 kg ಬರಬೇಕಿತ್ತು. 700 kg ತಗೊಂಡಿದ್ದೀನಿ, 10 kg ಬಿಟ್ಟಿದ್ದೀನಿ ನಾನು. ಅದು ಯಾವುದು ಅಂದರೆ, ನೋಡಿ ಇದೆಲ್ಲ ಸೂಪರ್ ನೆಕ್ಸ್ಟ್ ಇಯರ್ಗೆ ಅಂತ ಇಟ್ಟಿದ್ದು. ಸೂಪರ್ ಫ್ರೇಮ್ಸ್ನ ಒಂದೆರಡು ತುಂಬ ಇದೆ, ಇದಿಷ್ಟು ಬೇರೆ ಕಡೆನೂ ಇದೆ. ಇದು ಎಲೆ ಸಿಕ್ತು ನನಗೆ, ನಮ್ಮಲ್ಲಿ ಸಿಕ್ಕಿದ್ರೆ ಹಾಕೋದು ಅಂತ. ಕಹಿಬೇವಿನ ಎಲೆ, ಇದು ಕಹಿಬೇವಿನ ಎಲೆ ಸಿಕ್ಕಿದೆ ಒಣಗಿದ್ದು, ಅದನ್ನು ಹಾಕಬೇಕು. ನೋಡಿ ಇದು 50 kg ಕ್ಯಾನು, 52.100 ಗ್ರಾಮ್ ಇದೆ ಆಯಿತಾ. ಇದು 2 kg ಬರುತ್ತೆ ಕ್ಯಾನು. ಇದು 50 kg ಅಂತ ಹೇಳಿರಿ ನೀವು. UP ಅಂದರೆ ಬಿಸಿಲಿಗಿಟ್ಟಿಲ್ಲ ಅಂತ, ಅನ್ಪ್ರೊಸೆಸ್ಡ್, ಬರೀ ರಾ ಹನಿ ಇರೋದು. ಇದು 8ನೇ ಕ್ಯಾನ್ ಆಗಿತ್ತು. ಅವ್ರದ್ದು ಒಟ್ಟು 700 kg ಬಂದಿತ್ತಲ್ವ. ಅದರ ನನಗೆ ಇದೊಂದು ಕ್ಯಾನು, ಇದೊಂದು ಕ್ಯಾನು, 2, 3, 4 ಎಲ್ಲ ಆಲ್ಮೋಸ್ಟ್ 55 kg ಇದೆ. ಹಾಗಾಗಿ ನನಗೆ 200 kg ಅವ್ರದ್ದು ಬಂದಿದೆ. ಅದಿಷ್ಟು ಬಿಟ್ಟು ಇದರಲ್ಲಿ 10 ಇದೆ. 10, ಇದು 20, 20, 20, 60, 70 ಅಲ್ಲಿದೆ. 70 ಆದಮೇಲೆ ಇದರಲ್ಲಿ 10 ಇದೆ. ಇದು ನೋಡಿ, ಇದು ಆ್ಯಕ್ಚುಲಿ ಫುಡ್ ಗ್ರೇಡ್ ಕ್ಯಾನು. ನಾರ್ಮಲಿ ಬೀ ಕೀಪರ್ಸ್ ಯಾರೋ ಕೂಡ ಇದೆಲ್ಲ ಯಾವುದೋ ಫುಡ್ ಗ್ರೇಡ್ ಕ್ಯಾನ್ಗಳಲ್ಲ, ಇದೊಂದೇ ಫುಡ್ ಗ್ರೇಡ್ ಕ್ಯಾನು. ಇದು ತುಂಬ ಕಾಸ್ಟ್ಲಿ ಬಿಡುತ್ತೆ. ಇದು 40 ಲೀಟ್ರದ್ದು ಹಾಲಿನ ಕ್ಯಾನು. ಏರ್ ಟೈಟು ಇರುತ್ತೆ ಇದು ಕ್ಯಾಪು ಆಯಿತಾ. ಇದರಲ್ಲಿ ಕ್ಯಾನ್ 5.5 kg ಬರುತ್ತೆ. 55ರಿಂದ 57 kg ತನಕ ಹಿಡಿಯುತ್ತೆ, ಥಿಕ್ನೆಸ್ ಮೇಲೆ ಡಿಪೆಂಡು. ಇದರಲ್ಲಿ 10 kg ಇದೆ, ಅಲ್ಲಿಗೆ 80 ಆಯಿತು. 80, ಇದರಲ್ಲಿ 47 kg ಇದೆ. 8, 80, ಇದು 130 ಅಂತ ಹಿಡ್ಕೊಳ್ಳಿ. 130, ಅದರಲ್ಲಿ ಒಂದು 15 ಇದೆ. 40, 55, 155 ಆಯಿತು. ಇಲ್ಲಿಗೆ 155 ಆಯಿತಾ. ಇಲ್ಲಿ ಇದು ನೋಡೋಣ, ಇಲ್ಲೇನಿದೆಯಲ್ಲ ಅದು 3. ಅದಾದಮೇಲೆ ಇಲ್ಲಿದೆ ನೋಡಿ ಒಂದಿಷ್ಟು. ಇದೆಲ್ಲ ಸೇರಿ 70 kg ಇದೆ ಆಯಿತಾ. ಅಲ್ಲಿಗೆ ಒಂದು 165 ಪ್ಲಸ್ 70, 225 kg. ಇಲ್ಲೇ 225 kg ಇದೆ. ಇದಿಷ್ಟು ಬಿಟ್ಟು ಇನ್ನು ನಾನು 110 kg 110 kg ನಾನು ಸೇಲ್ ಮಾಡಿದ್ದೀನಿ. ಅಲ್ಲಿಗೆ 235 kg, ಅಲ್ಲ ಸಾರಿ 335 kg ಬೇಡ, 320 ಅಂತಲೇ ಹಿಡಿರಿ. ನನ್ನ ಹತ್ರ ಇರೋದು 35 ಬಾಕ್ಸ್ ಇತ್ತು ಈ ಸಲ. 42 ಬಾಕ್ಸ್ ಆ್ಯಕ್ಚುಲಿ ಇರೋದು. ಅದರಲ್ಲಿ ಹನಿ ತೆಗೆದಿದ್ದು ನೀಟಾಗಿ ಅಷ್ಟು ಸಲ ಹನಿ ತೆಗೆದು 35 ಬಾಕ್ಸು, ಅರೌಂಡು 9 kg ಥರ ಎವ್ರೇಜ್ ಬಂದಂಗೆ ಆಯಿತು. ಈ ವರ್ಷ ಬಂಪರ್ ಬೆಳೆ. ನಾನು ಇದು 5ನೇ ವರ್ಷ ಹನಿ ತೆಗಿತಾ ಇರೋದು. ಇಷ್ಟು ವರ್ಷದಲ್ಲಿ ಕೂಡ ಈ ಥರ ತುಫಾನಿಂದ ನಾನು ಯಾವಾಗಲೂ ನೋಡಿಲ್ಲ. ಇದೇ ಫಸ್ಟ್ ಟೈಮು. ನಾನು ಅಂತಲ್ಲ, ತುಂಬ ಜನ ಹೇಳಿದ್ರು ಈ ಥರ ಹನಿ ಯಾವಾಗಲೂ ಬಂದಿಲ್ಲ ಅಂತ. ಇದು ನೋಡಿ, ಇದು ಈ ವರ್ಷ ತೆಗೆದಿರೋ ಮೇಣ. ಇದು 4.25 kg ಇದೆ. ಇದು 4 kg 950 ಗ್ರಾಮ್ ಇದೆ. ಕಲರ್ ನೋಡಿ, ಇದು ಬ್ರೂಡ್ ಫ್ರೇಮ್, ಸೂಪರ್ ಫ್ರೇಮಿಂದೆಲ್ಲ ತೆಗೆದಾಗಿರುತ್ತೆ. ಇದು ಬರೀ ಸೂಪರ್ ಸೀಲ್ ಓಪನ್ ಮಾಡಿದ್ದಿರುತ್ತಲ್ಲ, ಅದ್ರದ್ದು ಮಾತ್ರ ಇದು. ನೋಡಿ ಕಲರ್ ವ್ಯತ್ಯಾಸ ಹೆಂಗಿದೆ ಅಂತ ಆಯಿತಾ. ಇದಿಷ್ಟು ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅಂದರೆ, ಇದೀಗ 380 ರೂಪಾಯಿಗೋ 400 ರೂಪಾಯಿಗೋ ಕೇಳ್ತಿದ್ದಾರೆ. ಅದನ್ನು ಕೊಡಬೇಕಷ್ಟು, ನನಗೇನು ಯೂಸ್ ಇಲ್ಲ ಅಂತ. ಈ ಕ್ಯಾನ್ ಆ್ಯಕ್ಚುಲಿ ಚೆನ್ನಾಗಿದೆ, ಫುಡ್ ಗ್ರೇಡ್ ಕ್ಯಾನು. 55 kg ಹಿಡಿಯುತ್ತೆ. ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು ಇದನ್ನು. ಒಳಗಡೆ ಇದು ಕ್ಯಾಪ್ ತೆಗೆದ್ರೆ ಘಮ್ ಅಂತ ಇದ್ರ ಪರಿಮಳ ಮೂಗಿಗೆ ಬಡಿಯುತ್ತೆ, ಅದರ ಘಾಟು.
ಆಮೇಲೆ ಇದೆಲ್ಲ ನಾನು ಹನಿ ತೆಗಿಯೋಕ್ಕೆ ಅಂತ ತಗೊಂಡೋಗೋದು ಈ ಕ್ಯಾನ್ಗಳನ್ನು. ಇದು 20 ಲೀಟ್ರ್ ಕ್ಯಾನು, 20 ಲೀಟ್ರಿಗೆ 27 ಕೆ ಜಿ ಹಿಡಿಯುತ್ತೆ. ಈ ಥರ ದೊಡ್ಡದೊಂದು ಕ್ಯಾನು. ಅದಾದಮೇಲೆ ಸೀಲ್ ಕೆತ್ತಿದ್ದೆಲ್ಲ ಏನಿರುತ್ತಲ್ಲ ಓಪನ್ ಮಾಡಿದ್ದು ಅದನ್ನು ಹಾಕಲಿಕ್ಕೆ ಅಂತ ಒಂದು ಕ್ಯಾನ್ ತೊಗೊಂಡೋಗ್ತೀನಿ. ಇದು ನೋಡಿ, ಇದು ಮಷಿನ್ 2 ಇದೆ ನನ್ನ ಹತ್ರ. ಅದಕ್ಕೆ ನನ್ನದೇ ಸೆಟಪ್ ಹೆಂಗೆ ಅಂದರೆ, ನಾನು ಇದ್ರ ಮೇಲೆ ಒಂದು ಅಂಗೋಸ್ತ್ರ ಪಂಜಿ ಕಟ್ತೀನಿ. ಅಂಗೋಸ್ತ್ರ ಪಂಜಿ ನಿಮಿಷ ಇದೆಲ್ಲ ಇಟ್ಟಿದ್ದೆ ಬೇಕು ಅಂತ. ಅಂಗೋಸ್ತ್ರ ಪಂಜಿ ಅದನ್ನು ಕಟ್ಟಿ ಕೆತ್ತಿದ್ದೆಲ್ಲ ತಂದು ಇದ್ರ ಮೇಲೆ ಡೈಲಿ ಹಾಕ್ತೀನಿ. ಈ ಥರ ಒಂದು 10 ಕೆ ಜಿ ಅಷ್ಟು ಹಿಡಿಯುತ್ತೆ, ಹಾಕ್ತೀನಿ. ಅದು ನೀಟಾಗಿ ಇಲ್ಲಿ ಕೆಳಗಡೆ ಬೀಳುತ್ತೆ. ಆಮೇಲೆ ಇದೆಯಲ್ಲ ಈ ಟ್ಯಾಪ್, ಇದನ್ನು ಓಪನ್ ಮಾಡಿ ಡೈರೆಕ್ಟಾಗಿ ಕ್ಯಾನಿಗೆ ಹಾಕ್ತೀನಿ ನಾನು. ಈ ಲಾಳಕೆನ ಈ ಥರ ಇಟ್ಟು ಅದನ್ನು ಈ ಕಡೆ ಕೆಳಗಡೆ ಇಡ್ತೀನಿ ನಾನು. ಇದೆಷ್ಟು ಈ ಥರ ಈ ವರ್ಷ ಒಟ್ಟು 320 ನಾನು 500 ಕೆ ಜಿ ಬಂದಂಗೆ ಆಯ್ತು ನಂದು ಟೋಟಲ್ ಹನಿ. ನಂದೊಂದು 225 ಬಾಕ್ಸ್ ಏನೋ ಬರೀ ರೋಗದಿಂದ ಹೋಗಿದ್ದು. 220 ಬಾಕ್ಸ್ ಅಂದಾಜು ಇಟ್ಕೊಳ್ಳಿ. 250 ಆಗಿದೆ. ಬಿಡಿದೆ ಕ್ವೀನ್ ಫೇಲೆಲ್ಲ ಬೇರೆ ಬೇರೆ ಇರುತ್ತೆ. ಅದೆಷ್ಟು ಬಿಟ್ಟು ಕೂಡ 200 ಬಾಕ್ಸ್ ಹಿಡೀರಿ ನೀವು. 200 ಬಾಕ್ಸು ರೋಗ ಬಂದು ಹೋಗಿದೆ. ಅದಾದಮೇಲೆ ನನ್ನ ಫ್ರೆಂಡ್ ಹತ್ರ ತಗೊಂಡು ಮಾಡಿದ್ದು. ಕಮಿಷನ್ನಲ್ಲಿ ಇಷ್ಟು ಬರುತ್ತೆ ಇಂತಿಷ್ಟು ಅಂತ, ಅದಾಗಿ ಇಷ್ಟು ಬಂದಿದೆ. ಇನ್ ಕೇಸ್ 200 ಬಾಕ್ಸ್ ಇತ್ತು ಅಂದರೆ ಈ ವರ್ಷ ಇನ್ನೂ 200, ಈಗ 30 ಬಿಟ್ಟರು 2000 ಕೆ ಜಿ ಬಂದಿರೋದು ಈ ವರ್ಷ. ನೋಡಿ, ಒಳ್ಳೆ ಜೇನು ಸೀಸನ್ ಆಗಿತ್ತು ಈ ವರ್ಷ. ಈ ಥರದ್ದು ಇನ್ಯಾವತ್ತು ಬರುತ್ತೋ ಗೊತ್ತಿಲ್ಲ. ಇದೆಲ್ಲ ಕ್ಯಾನ್ಗಳು ಈ ಥರದ್ದೇ ಕ್ಯಾನ್ ದೊಡ್ಡದು. ಬಟ್ ಈ ಥರ ಕ್ಯಾನ್ ಡಿಸಡ್ವಾಂಟೇಜ್ ಏನು ಅಂದರೆ ಗಟ್ಟಿ ಇರುತ್ತಿದ್ದು 50 ಕೆ ಜಿ ಹಿಡಿಯುತ್ತೆ. ನಮ್ಮ ಹತ್ರ ಎತ್ತಕ್ಕಾಗಲ್ಲ, ನನ್ನ ಹತ್ರ ಅಂತೂ ಆಗಲ್ಲ, ತುಂಬ ಕಷ್ಟ. ಇದನ್ನೇ ನಾನು ಮೇಲಿಂದ ಕೆಳಗಡೆ ಇಳಿಸ್ಬೇಕು ಅಂದರೆ ತುಂಬ ಕಷ್ಟ. ಇದು ಓಕೆ, ಇದು 24 ಕೆ ಜಿ ಹಿಡಿಯುತ್ತೆ. ಫುಲ್ ಹಾಕಿದ್ರೆ 25 ಕೆ ಜಿ ಹಿಡಿಯುತ್ತೆ. ನಾನು ಆಲ್ಮೋಸ್ಟ್ 20 ಕೆ ಜಿ ಹಾಕಿ ಇಡ್ತೀನಿ. ಬಟ್ ಇದು ಗಟ್ಟಿರಲ್ಲ. ನಮ್ಮ ಕಡೆ ಬೆಲ್ಲ ಹಾಕ್ಲಿಕ್ಕೆ ಯೂಸ್ ಮಾಡ್ತಾರೆ, ಬೇಗ ಹಾಳಾಗ್ಬಿಡುತ್ತೆ ಆಯಿತಾ. ಇದು ಓಕೆ, ಇದು ಟ್ರಾನ್ಸ್ಪೋರ್ಟೇಷನಿಗೆ ಅಂದರೆ ನಂಗೆ ತೊಗೊಬರ್ಲಿಕ್ಕಿಲ್ಲ. ಬಟ್ ಚೂಪಾಗಿರುತ್ತೆ ಆಗ್ತು ಅಂದರೆ ಇದು ಕೂಡ ವೇಸ್ಟೇ. ಆಯಿತು, ಇದೇ ಇವತ್ತಿನ ವೀಡಿಯೋ. ಈ ವರ್ಷ ಒಂದು 500 ಕೆ ಜಿ ಅಂತ ಬಂದಿದೆ ನನಗೆ ಹನಿ. ನಿಮಗೆ ಎಷ್ಟು ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ನೋಡೋಣ. ಎಷ್ಟು ಬಾಕ್ಸಿಗೆ ಎಷ್ಟು ಎವರೇಜ್ ಎಷ್ಟು ಬಂತು ಅಂತ. ನಾನು 3 ವರ್ಷದ ಹಿಂದೆ 5.5 ಕೆ ಜಿ ಬಂದಿತ್ತು ಎವರೇಜು. ಅದೇ ಕೂಡ ಹೈಯೆಸ್ಟ್ ಇದ್ದಿದ್ದು. ಈ ವರ್ಷ ಆಲ್ಮೋಸ್ಟ್ ಡಬಲ್ ಹತ್ತಿರ ಆಗಿದೆ. ಓಕೆನಾ, ಬಾಯ್.